ಇಲ್ಲಿಗೆ ಯಾಕೆ ಬರಕ್ಕೆ ಹೇಳ್ದೆ? ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಶರಣನ್ ಕೊಂದಿದ್ದು ಜೀವ ಅಲ್ಲ, ನಾನು. ಈಗ ಆ ರಕ್ಷಾ ಕೂಡ ಅವನ ಮೇಲಿರೋ ಕೋಪಕ್ಕೆ ಬೇರೆ ಮದುವೆ ಆಗ್ತಿದ್ದಾಳೆ. ಇದರಲ್ಲಿ ಅವನದೇನು ತಪ್ಪಿಲ್ಲ ಕಣೆ. ಜೀವ ರಕ್ಷನ್ನ ತುಂಬ ಪ್ರೀತಿ ಮಾಡ್ತಾನೆ ಕಣೆ. ನೀನೇ ಹೇಗಾದರೂ ಅವಳಿಗೆ ಅರ್ಥ ಆಗೋ ಥರ ಹೇಳೆ ಪ್ಲೀಸ್. ಅವನನ್ನು ನಾವೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾರು ಅರ್ಥ ಮಾಡ್ಕೋತಾರೆ ಹೇಳು? ಸರಿ, ನಾನೇ ಅವಳ ಹತ್ರ ಮಾತಾಡ್ತೀನಿ. ರಕ್ಷಾ, ಯಾಕೆ ಲೇಟು? ಮದುವೆ ಆದ್ಮೇಲೆ ಬರಬೇಕಿತ್ತು. ಸಾರಿ ಕಣೆ, ಲೇಟ್ ಆಗೋಯ್ತು. ಯಾಕೆ ಮುಖ ಡಲ್ ಆಗಿದೆ? ನಂದ? ನಾನು ಚೆನ್ನಾಗೇ ಇದ್ದೀನಿ. ನಿನ್ನ ಮುಖದಲ್ಲೇ ಮದುವೆ ಹುಡುಗಿ ಲಕ್ಷಣನೇ ಕಾಣಿಸ್ತಿಲ್ಲ. ಯಾಕೆ ಮೇಕಪ್ ಸರಿ ಇಲ್ವಾ? ಮನ್ಸು ಸರಿಯಿಲ್ಲ ಅಂದರೆ ಮೇಕಪ್ ಎಷ್ಟೇ ಹಾಕ್ಕೊಂಡ್ರು ಅಷ್ಟೇ. ಮನ್ಸಲ್ಲೊಬ್ಬನ್ನ ಮದುವೆ ಇನ್ನೊಬ್ಬನ್ನ, ನಿನಗಿದು ತಪ್ಪು ಅಂತ ಅನ್ನಿಸ್ತಿಲ್ವಾ? ಇಲ್ಲ ರಕ್ಷಾ, ಒಂದು ಮಾತು ಹೇಳ್ತೀನಿ. ಜೀವ ಯಾವ ಕೊಲೆನೂ ಮಾಡಿಲ್ಲ. ಶರಣನ್ ಕೊಂದಿದ್ದು ಜೀವ ಅಲ್ಲ, ನಾನು. ಆದರೆ ತೊಂದರೆಗೆ ಸಿಕ್ಕಾಕೊಂಡಿದ್ದು ಜೀವ ಅಣ್ಣ. ನನಗೆ ಗೊತ್ತು. ಓ, ನಾನು ಕೊಲೆ ಮಾಡಿದೆ ಅಂತ ನೀನು ಹಿಂಗೆ ಡಿಸೈಡ್ ಮಾಡ್ದ? ಸುಳ್ಳು ಅರ್ಥ ಆದಂಗೆ ಸತ್ಯ ಅರ್ಥ ಆಗಲ್ಲ. ನಿಂಗೊಂದು ನಿಜ ಹೇಳ್ತೀನಿ ಕೇಳು. ನೀನು ಅನ್ಕೊಂಡಂಗೆ ಆ ಕೊಲೆ ಮಾಡಿದ್ದು ನಾನಲ್ಲ. ಗೊತ್ತಾ? ಮತ್ತ್ಯಾಕೆ? ಜೀವ ಅಣ್ಣ ತುಂಬ ಒಳ್ಳೆಯವರು ಕಣೆ. ಒಂದ್ಸಲ ಯೋಚನೆ ಮಾಡಬಾರ್ದಾ? ನಿನಗೂ ಅವ್ರ ಮೇಲೆ ಪ್ರೀತಿ ಇದೆ ತಾನೇ? ಹೇಳು ಪ್ರತಿ. ಹೌದು ಇದೆ. ಈಗಲೂ ಆ ಮದುವೆ ಗಂಟಿನ ಬದಲು ಜೀವ ಇರಬಾರ್ದಿತ್ತ ಅನ್ಸುತ್ತೆ. ಜೀವ ಒಬ್ಬ ಒಂದೇ ಹುಡುಗ ಅಂತ ಗೊತ್ತು, ಬಟ್ ನನ್ನ ಫ್ಯಾಮಿಲಿಗೆ ಈ ಊರಿನವರು ಗೊತ್ತಿಲ್ಲ. ಹೀಗಿದ್ದಾಗ ನಾನು ಏನು ಮಾಡಬೇಕು ಹೇಳು? ಹುಡುಗಿರ ಮನೇಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅಂಥದ್ರಲ್ಲಿ ಈ ರೀತಿ ಹೆಸರು ಹಾಳು ಮಾಡಿಕೊಂಡ್ರೆ ಮನೆಯವ್ರನ್ನ ಹೇಗೆ ಕನ್ವಿನ್ಸ್ ಮಾಡೋದು ಹೇಳು? ನನ್ನ ಖುಷಿಗೋಸ್ಕರ ನನ್ನ ಫ್ಯಾಮಿಲಿ ಕಣ್ಣೀರು ಹಾಕೋದು ನನಗಿಷ್ಟ ಇಲ್ಲ. ನಾನು ಮಾಡ್ತಾ ಇರೋದು ಸರಿನೋ ತಪ್ಪು ಅಂತ ನನಗೆ ಗೊತ್ತಿಲ್ಲ, ಆದರೆ ಜೀವನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅದಂತೂ ನಿಜ ಕಣೆ.